ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತೇನು ಅಂದರೆ ಇವತ್ತು ಹೊಸದಾಗಿ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಒಂದು 6-7 ಜನ ಹುಡುಗರು ಬಂದಿದ್ದಾರೆ. ಇವತ್ತು ಸ್ಕೇಟಿಂಗ್ ಬೇರೆ ಆಡ್ತಾರೆ ಈ ಪಬ್ಲಿಕಲ್ಲಿ. ಇವತ್ತು ವಿಡಿಯೋ ಮಾಡೋದು ಹೆಂಗೆ ಅಂದರೆ ಇವತ್ತು ಎಲ್ಲ ಆಡೋಕ್ಕೆ ಬರ್ದಿಲ್ದಿರ ಹುಡುಗರೆಲ್ಲ ಬಂದಿದ್ದಾರೆ. ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಫನ್ನಿಯಾಗಿರುತ್ತೆ, ಕೊನೆವರೆಗೂ ಸ್ಕಿಪ್ ಮಾಡಿಲ್ದಂಗೆ ನೋಡಿ. ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅಂಕಲ್ ನೀವು ಸೊ ಗೈಸ್ ರೋಡಲ್ಲಿ ಬರ್ತಿದ್ದಾರೆ ಇವರು. ಮತ್ತೆ ಇವರು ಇವಾಗ ಸ್ಕೇಟಿಂಗ್ ಆಡ್ತೀನಿ ಅಂತ ಇವನು ಪ್ರಾಕ್ಟೀಸ್ ಮಾಡ್ತಾ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡು? ಏನು ಇದು ಆಕ್ಚುಲಿ ಚೆನ್ನಾಗಿರೋ. A few moments later. ಸ್ವಲ್ಪ ಮುಂದೆ ಬಗ್ಗೆ ಹಂಗೆ ಈಗ ಒಂದ್ಸತಿ ಏನಂದೆ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ತಡಿಯ ಈ ಕಡೆ ಏನೋ ಕಾಲ್ ಕ್ಲೀನ್ ಆಗಿ ಸ್ಟ್ರೈಟ್ ಆಗಿ ನಿಂತ್ಕೊ. ಬೆಂಡಾಗು ಸೈಡಿಗೆ ಹೋಗೋಣ. ಸ್ವಲ್ಪ ಆ ಕಡೆ ಕ್ಲೀನ್ ಆಗಿ ಇಟ್ಕೊಳ್ಳೋ, ಸ್ಟ್ರೈಟ್ ಆಗಿ ಇಟ್ಕೊ. ಇಲ್ಲಿ ಕಾಲಿಕ್ಕ ಫುಲ್ ಬೆಂಡಾಗು. ಇಲ್ಲಿ ಕೈ ಇಟ್ಕೊ. ಇಟ್ಕೊಂಡು ಸೈಡ್ ಅದೇ ತರ ಮಾಡು. ನೋಡಿ ಕ್ಲೀನ್ ಆಗಿ ಕಾಲಿ ಇಟ್ಕೊಂಡು ಹಿಂಗ್ ಮಾಡು. ಅಷ್ಟೇ ಆಯ್ತು. ಕಾಲ್ ಗಟ್ಟಿಯಾಗಿ ಇಟ್ಕೊ. ಎತ್ತಿಕ್ಕು ಅಷ್ಟೇ. ಹಂಗೆ ಆಡು. ಹಂಗೆ ಲೈಟ್ ಆಗಿ ಮೊಬೈಲ್ ಗೊತ್ತಾಗ್ತದೆ ನಿಂಗೆ. ನಿನ್ಕಳ ಮನೆ ಫೋನ್ ಮಾಡ್ತಾರೆ. ಯಾವ ತರ ಆಡ್ಸ ಫುಲ್ ಬೆಂಡ. ಹಲೋ. A few moments later. ಮುಗಿದ್ಬಿಡ್ತೀನಿ. ಆ ಥರ ಇಂಟರ್ವ್ಯೂ ಎಲ್ಲ ಕೊಡಕ್ ಬರಲ್ಲ ನಮ್ಗೆ ಅಂತ. ಅದು ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ. ಅಲ್ಲ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅಪ್ಪ ಅವೆಲ್ಲ ಕಲಿಬೇಕು. ಬಿಟ್ಬಿಡ್ರಿ ನಮ್ಮನ್ನು. ಹೋಗ್ತೀನಿ ಹೋಗೋದೇ ಕೀನ. ಆ ಕಡೆ ಎಲ್ಲ ಬರ್ತಿದ್ದಾಡಿ ಇಂಟರ್ವ್ಯೂ ಮಾಡಿವಿ ಅಂತ. ಸರಿ, ಹೋಗಿ ಬರ್ತೀಯಾ? ಹೋಗಿ ಬರ್ತೀನಪ್ಪ. ಟಾಟಾ. ಸೊ ಗೈಸ್ ಫೈನಲ್ ಆಗಿ ಇವನು ರೆಡಿ ಆಗಿದ್ದಾನೆ. ಇವನು ಆಡಕ್ಕೆ ಹೋಗ್ತಿದ್ದಾನೆ. ಅದ್ರ ಎದುರುಗಡೆ ಕಾರ್ ಬೇರೆ ಬರ್ತೈತೆ. ಹೋದ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಹೇಳಿದ್ದಾನೆ ಮೆಲ್ಲಕ್ಕೆ ಹೋಗೋ ಅಂತ. ನೋಡ್ರಿ ಗಾಯ್ಸ್, ಇವನು ಜಾಸ್ತಿ ಬಿಲ್ಡಪ್ ಕೊಡಕ್ ಹೋಗಿ ಬಿಟ್ಬಿಟ್ಟ. ಏನ್ರಿ ಅದು ಮಾತಾಡೋದು? ಎಲ್ಲ ಅಲ್ಲಿಗೊಂದೇನಾಗಿರೋದು ನೋಡಿ ಗಾಯ್ಸ್. ಹಿಂಗಿದೆ ಹಾಕಾಯ್ತೀವಿ.
ಫೈನಲ್ ಆಗಿ ಹಿಂಗೆ ಬಿದ್ದವನೇ. ಆದ್ರೂ ಆಡಕ್ ಹೋಗ್ತಾನೆ. ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಸೊ ಗೈಸ್ ಫೈನಲ್ ಆಗಿ ಇವಣ್ಣವ್ರು ಆಡೋಣ ಅಂತ ಹಾಕ್ಕಂತ ಇದ್ದಾರೆ ಸ್ಕೇಟಿಂಗ್. ಇವಾಗ ಹಾಕೊಂಡಾದ್ಮೇಲೆ ನೋಡೋಣ ಹೆಂಗಿರುತ್ತೆ ಅಂತ. ಏನಾಗಲ್ಲ ಏನಾಯ್ತು ನೋಡಿ ಕಾಯ್ಸ್, ನಾನು ಕರ್ಕೊಂಡು ಹೋಗ್ಬೇಕಾಯ್ತೀನಿ. ಏನಂದೆ ಇನ್ನೊಂದ್ಸಲ ಹೇಳು. ಸೊ ಫೈನಲಿ ಗಾಯ್ಸ್ ಇವಣ್ಣನ ಕೈಲೂ ಆಡೋದಕ್ಕಾಗಿಲ್ಲ. ಇವಾಗ ನೋಡಿದ್ರಲ್ಲ ಇಷ್ಟೊಂದು ಜನ ಎಲ್ಲ ಟ್ರೈ ಮಾಡಿದ್ರು, ಯಾರ ಕೈಲೂ ಆಡೋದಕ್ಕೆ ಅಷ್ಟು ಈಸಿಯಾಗಿ ಆಗ್ತಿರ್ಲಿಲ್ಲ. ಅಂಥ ಕಂಟೆಂಟ್ನ ನಾನು ಕನ್ನಡದಲ್ಲಿ ತೆಗಿತಾ ಇದ್ದೀನಿ, ಒಳ್ಳೆ ವೀಡಿಯೋ ಕೊಡ್ತಾ ಇದ್ದೀನಿ, ಆದ್ರೂ ಸಪೋರ್ಟ್ ಸಿಗ್ತಿಲ್ಲ ಅನ್ನೋದ್ರೆ ಬೇಜಾರಾಗುತ್ತೆ ಗಾಯ್ಸ್. ಆದರೆ ಅಷ್ಟು ಈಸಿಯಾಗಿ ಡಿಮೋಟಿವೇಟ್ ಆಗಲ್ಲ. ಏನಪ್ಪ ಅಂದರೆ ನನಗೆ ಇವತ್ತೆಲ್ಲ ನಾಳೆ ಸಕ್ಸಸ್ ಆಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಗಾಯ್ಸ್. ಇವಾಗ ನೀವು ಸಕ್ಸಸ್ ಆಗೋದು ಬಿಡೋದು ಎಲ್ಲ ನಿಮ್ಮ ಕೈಲಿರುತ್ತೆ. ಇಷ್ಟು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ, ಸಿ ಯು.